ನಮಸ್ತೆ ಎಲ್ರಿಗೂ. ಸಂಜೆ 7:30 ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ತಮ್ಮ ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಇಲ್ಲಿ ನೀವು ಮುಕ್ತವಾಗಿ ಕೇಳ್ಕೊಳ್ಬಹುದು. ಅಕ್ಯುಪ್ರೆಷರ್ ಥೆರಪಿ, ಕಲರ್ ಥೆರಪಿ, ಸೀಡ್ ಥೆರಪಿ, ನಂಬರ್ ಥೆರಪಿ ಮೂಲಕ ಹಾಗೂ ಮೆಗಾ ಮೆರಿಡಿಯನ್ ಥೆರಪಿ ಮತ್ತೆ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು ಅನ್ನೋದೆಲ್ಲನೂ ಆ, ಹೇಳ್ಕೊಡ್ತೀನಿ. ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಶಾಂತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಬಂದಿರುತ್ತೆ ನೋಡಿ, ಆನ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಆಪ್ಷನ್ ಬಂದಿರುತ್ತೆ ನೋಡಿ, ಕ್ಲಿಕ್ ಮಾಡಿ. ನೋಡಿ ಬಂದಿರುತ್ತೆ. ಅರುಣಾ ಅಶೋಕ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್. ನಮಸ್ತೆ ಮೇಡಮ್, ಹ್ಮ್ ಹೇಳಿ. ಮೇಡಮ್, ಇದು ಫುಡ್ ಪೈಪ್ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು ಒಬ್ರು. ಹ್ಮ್. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಫುಡ್ ಪೈಪ್ ಇನ್ಫೆಕ್ಷನ್ಗೆ? ಬ್ಲ್ಯಾಕ್ ಕಲರ್ ಹಾಕಿ. ಅದೇ ಅಲ್ಲ, ಫುಡ್ ಪೈಪ್ಗೆ ಅಂದ್ರೆ ಸ್ಟಮಕ್ಗೆ ಹಾಕೋದಾ ಅಥವಾ ಸ್ಟಮಕ್ ಇಂದ ಮುಂದೆ ಇದ್ ಮಾಡ್ಕೊಂಡು ಹೋಗೋದಾ, ರಿಫ್ಲೆಕ್ಸ್ ಹೇಗೆ ಅಂತ? ಸ್ಟಮಕ್ಗೆ ಹಾಕಿ. ಸ್ಟಮಕ್ಗೆ ಬ್ಲಾಕ್ ಹಾಕೋದಕ್ಕೆ ಹೇಳಿದೀನಿ. ಹಾ. ಅದ್ಬಿಟ್ಟು ಒಂದು ಅದೇ ಎಕ್ಸ್ಟ್ರಾ ಗ್ಯಾಸ್ಟ್ರೈಟಿಸ್ ಆಗ್ಬಿಟ್ಟು ಅವ್ರಿಗೆ ಆ ರೀತಿ ಆಗಿದೆ ಅಂತ. IBS ಇದು ಆಗಿದೆ ಅಂತ. ಲಾರ್ಜ್ ಇದು ಸ್ಮಾಲ್ ಇಂಟೆಸ್ಟೈನ್ ಕ್ರಾಕ್ಸ್ ಇದೆ ಮೇಡಮ್. ಓಕೆ. ಏನು ನಾಲ್ಗೆಲ್ ನೋಡಿದಾಗ ಹಾ. ಸ್ಮಾಲ್ ಇಂಟೆಸ್ಟೈನ್ ಫುಲ್ ಕ್ರಾಕ್ಸ್ ಇದೆ. ಓಕೆ. IBS ಆಗತ್ತೆ ಅಂತ ಅದಕ್ಕೆ ತಲೆ ಕೆಡ್ಸ್ಕೊಂಡಿದ್ದಾರೆ. ಹೀಟ್ ಇದೆ, ಕೋಲ್ಡ್ ಇದೆ. ಹಾ, ಎರಡೂ ಇದೆ. ಎರಡು ಇದೆ. ಇದು ಮೊದಲು ಇನ್ಫೆಕ್ಷನ್ ತೆಗಿಯಕ್ಕೆ ಇಲ್ಲಿ ಎಲ್ಲಾ ಜಾಯಿಂಟ್ಸ್ಗೂ ಬ್ಲ್ಯಾಕ್ ಹ್ಮ್ ಹಾಕ್ತಾ ಹೋಗಿ. ಹಾ, ನೋಡಿ ಹೀಗೆ ಹೌದು ಮೇಡಮ್. ಎಲ್ಲ ಫಿಂಗರ್ಸ್ಗೂ ಹಾ ಈ ರೀತಿ, ಅಂದ್ರೆ ಎಲ್ಲಾ ಆರ್ಗನ್ಸ್ ಕವರ್ ಮಾಡ್ಬಿಡುತ್ತದು. ಹಾ ಎಲ್ಲದಕ್ಕೂ ಬ್ಲ್ಯಾಕ್ ಹಾಕ್ತಾ ಹೋಗಿ. IBS ಬರೋದಲ್ಲಿ ಈಗ ಕೆಲವೊಬ್ಬರಿಗೆ ಸ್ಪ್ಲೀನ್ ಕೋಲ್ಡ್ ಇಂದನೂ ಬರುತ್ತೆ, ಕಿಡ್ನಿ ಹೀಟ್ ಇಂದನೂ ಬರುತ್ತೆ. ಹ್ಮ್ ಸೊ ಅಲ್ಲಿ ನೀವು ಸದ್ಯಕ್ಕೆ ಇದು ಮೊದಲು ಇನ್ಫೆಕ್ಷನ್ ಕಡಿಮೆ ಆಗ್ಲಿ, ಯಾಕಂದ್ರೆ ಇನ್ಫೆಕ್ಷನ್ ಬಂದಿರೋದು ಕೋಲ್ಡ್ ಇಂದ ಇನ್ಫೆಕ್ಷನ್ ಬಂದಿರುತ್ತೆ ಅವ್ರಿಗೆ. ಕೋಲ್ಡ್. ಹೌದು. ಇನ್ಫೆಕ್ಷನ್ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ಮತ್ತೆ IBS ನ ಸರಿ ಮಾಡಬಹುದು. ಮಾಡ್ಕೋಬೋದು. ಮತ್ತೆ ಇದು ಎರಡು ಇನ್ನೊಂದು ಅಂಗೈಗೆ ಮೇಡಮ್. ಅರ್ಶನ ಅಪ್ಲೈ ಮಾಡಕ್ ಹೇಳಿ. ಈಗ IBS ಹಾ, ಅಂದಿರೋರು ಪದೇ ಪದೇ ಹೇಳಿದ್ದೀನಿ ಮೇಡಮ್. ಮೋಷನ್ಗೆ ಹೋಗ್ತಿರ್ತಾರೆ. ಹೋಗ್ಬೇಕು, ಹೌದು ಹಾ, ಹೇಳಿದ್ದೀನಿ ಅದು. ಸ್ವಲ್ಪ ಅರ್ಶನ ಅಪ್ಲೈ ಮಾಡಿ, ಅದು ಹೋಲ್ಡ್ ಮಾಡುತ್ತಂದ್ರ. ಓಕೆ ಮೇಡಮ್, ಕಿಡ್ನಿ ಕೋಲ್ಡ್ನೆಸ್ ಇದೆ. ಈಗ ಸ್ಪ್ಲೀನ್ ಕೋಲ್ಡ್ ಇದ್ರೂನು ಕಾಲ್ ಜೋಮು ಇದು ಎಲ್ಲ ಬರುತ್ತೆ. ಪ್ಯಾಂಕ್ರಿಯಸ್ ಸ್ಪ್ಲೀನ್ಗೂ ಕೊಟ್ಟಿದ್ದೀನಿ. ಹ್ಮ್. ಮತ್ತೆ ಕಿಡ್ನಿ ಕೋಲ್ಡ್ನೆಸ್ ಹೋಗ್ತಾ ಇಲ್ವಲ್ಲ ಅವ್ರಿಗೆ? ವೈಟೇ ಇದೆ ಯೂರಿನ್. ಸೇಮ್ ಪೇಷಂಟ್ ಹೇಳ್ತಿದ್ದೀರಾ, ಇದು ಬೇರೆದಾ? ಇಲ್ಲ, ಬೇರೆ 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 ಬೇರೆ. ಓಕೆ, ಇದು K3 ಪಾಯಿಂಟ್ ಪ್ರೆಸ್ ಮಾಡ್ತಿದ್ದೀರಾ? ಹಾ, ಕೇತ್ರಿ ಲಿವರ್ ಎಲ್ಲ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಇವಾಗ ಲಿವರ್ ಕಿಡ್ನಿ ಇಂದಾನು. ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ 2 ದಿನ ಹಾಕಿ, 2 ದಿನ ಆರೆಂಜ್ ಹಾಕಿ. ಹಾ, ಆ ಕಿಡ್ನಿ ಬರೀ ಸ್ಕೈ ರಿಫ್ಲೆಕ್ಸ್ಗೆ ಬ್ಲೂ ಹೇಳಿದ್ದೆ. ಹ್ಮ್ 2 ದಿನ ಸರಿ ಸ್ಕೈ ಬ್ಲೂ, ಸರಿ. 2 ದಿನ ಆರೆಂಜ್ ಹಾಕಿ. ಓಕೆ. 2 ದಿನ ಬ್ಲ್ಯಾಕ್. ಹಾ, ಎರಡಕ್ಕೂ ಹಾಕಿ. ಓಕೆ. ಆಮೇಲೆ ಇಲ್ಲಿ ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಯೆಲ್ಲೋ ಯೆಲ್ಲೋ ಮತ್ತೆ ಆರೆಂಜ್ ಹಾಕಿ. ಹಾ, ನಾನ್ ಸ್ಕೈ ಬ್ಲೂ ಎಲ್ಲೋ ಹಾಕಿದ್ದೆ. ಹಾಕಿ. ಇರ್ಲಿ ಅಂತ, ಹೀಟ್ ಆಗ್ಲಿ ಅಂತ ಸ್ಕೈ ಬ್ಲೂ ಕೊಟ್ಟಿದ್ದೆ ಮೇಡಮ್, ಅಗ್ನಿ ತತ್ವ ಅಂತ. ಈಗ ಹ್ಮ್. ಆರೆಂಜ್ ಮತ್ತೆ ಸ್ಕೈ ಬ್ಲೂ ಇದು ಎಲ್ಲೋ ಮತ್ತೆ ಕೊಡ್ತೀನಿ. ಮೇನ್ ಆಗಿ ಫುಡ್ ಅಲ್ಲಿ ಚೇಂಜ್ ಕಾಲ್. ಮಾಡ್ಸಿ ಅವ್ರಿಗೆ. ಹ್ಮ್ ಹ್ಮ್. ಅದೇ ಹೀಟ್ ಫುಡ್ ತಗೋತಿದ್ದಾರೆ ಮೇಡಮ್. ಆ ಹೀಟ್ ಫುಡ್ ತಗೊಳ್ಳೋದು ಸ್ಟಮಕ್ ಹೀಟ್ ಆಗಿ ಹೋಗ್ತಾ ಇದೆ ಅವ್ರಿಗೆ. ಓಕೆ. ಹಾ, ಸ್ಟಮಕ್ ಸ್ಟಮಕ್ ಹೀಟ್ ಹೀಟ್ ಆಗಿ ಕಿಡ್ನಿ ಹೀಟ್ ಹೋಗ್ತಾ ಆಗೇ ಇದೆ. ಆಗುತ್ತೆ. ಹಾ, ಹ್ಮ್.
ಸ್ಟಮಕ್ ಹೀಟು ಮತ್ತೆ ಅದೇ ತಲೆನೋವು ಬರೋದು ಅದು ಸ್ಟಮಕ್ ಹೀಟ್ ಇಂದ. ಕಿಡ್ನಿ ಹ್ಮ್. ಕೋಲ್ಡ್ನೆಸ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಕಿಡ್ನಿ ಕೋಲ್ಡ್ನೆಸ್ ಅಂತ ಹೇಗೆ ಹೇಳ್ತಿದ್ರಿ ನೀವು? ನಾಲ್ಗೆಲ್ಲ ಏನಾರ ವೈಟ್ ಪ್ಯಾಚ್ ವೈಟ್ ಇದೆಯಾ? ಹಾ, ವೈಟ್ ಇದೆ. ಯೂರಿನ್ ವೈಟ್ ವೈಟ್ ಇದೆ, ಇದೆಯಾ? ಯೂರಿನ್ ಸಿಂಪ್ಟಮ್ಸ್ ಕೇಳಿದಾಗ ಫುಲ್ ವೈಟ್ ಇದೆ. ಪೇಲಲ್ಲೇ ಒಂದ್ 2 ದಿನ ಇತ್ತು, ಮತ್ತೆ ವೈಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದು ಕಿಡ್ನಿಗೆ ಹಾಕಿ ಎಸ್ ಮೇಡಮ್, ಪಿ ಮೊದಲು ನೈನು ಕಿಡ್ನಿ ಟ್ರೀಟ್ ಕೊಟ್ಟಿದ್ದೆ. ಮಾಡಿ. ಹಾ, SP9 ಕೊಟ್ಟಿದ್ದೆ. ಅವಾಗ ಒಂದಷ್ಟು ದಿನ ಪೇಲೆಲ್ಲೋಗ್ ಬಂತು ಅಂದ್ರು, ಮತ್ ವೈಟ್ನೆಸ್ ಆಗ್ತಾ ಇದೆ ಅಂತ ಅಂತಾರೆ. ಫುಡ್ ಮೇನ್ ರೀಸನ್. ಹಾ, ಇಲ್ಲ ಫುಡ್. ಮೇಡಮ್, ಫುಡ್ಡು ಅವರು ಯಾಕೆಂದ್ರೆ ಜೆನೆಟಿಕ್ ಮುಂಚೆಯಿಂದ ಆ ಹ್ಮ್. ಈ ಪ್ಯಾಕ್ಡ್ ಫುಡ್ ಏನು ತಿನ್ನಲ್ಲ. ಹಾ. ಅಂದ್ರೆ ಪ್ಯೂರ್ ವೆಜಿಟೇರಿಯನ್ಸ್. ಹ್ಮ್. ಪ್ಯಾಕ್ಡ್ ಫುಡ್ ಏನು ಇಲ್ಲ, ಜ್ಯೂಸ್ ಹ್ಮ್. ಇಲ್ಲ. ಎಲ್ಲ ನನ್ ಸಿಂಪ್ಟಮ್ಸ್ ಬರ್ಕೋತೀನಲ್ವಾ, ಹಾ. ಅದ್ರಲ್ಲಿ ಮಿಲೆಟ್ಸ್ ತಿಂತಾರೆ, ರಾಗಿ, 1 ಟೈಮ್ ರೈಸ್ ತಿಂತಾರೆ. ಓಕೆ. ಆಮೇಲೆ ಲಿಮಿಟ್ ಫುಡ್, ಆಯಿಲ್ ಫುಡ್ ತಿನ್ನಲ್ಲ, ಸ್ವೀಟ್ಸ್ ಕಡಿಮೆ. ವಾಕ್ ಎಲ್ಲ ಮಾಡದೇ ಇಲ್ಲ ಮಾಡಕ್ ಹೇಳಿ. ಮನೇಲಿ ಅವರು. ವಾಕಿಂಗ್ ಮಾಡಕ್ ಹೇಳಿ. ಹಾ, ಹಾ, ವಾಕ್ ಅದು ಹೇಳಿದೀನಿ, ಕಂಪಲ್ಸರಿ. ಅದು ಹಾಕೋದು. ಹಾ, ಅದೇ ಇಷ್ಟ ಮಾಡ್ರಿ ಇದಿಷ್ಟು ಮೇಡಮ್, ಸರಿ ಅವ್ರು. ಹೋಗುತ್ತೆ. ಕಿಡ್ನಿಗೆ ಸ್ಕೈ ಬ್ಲೂ, ಆರೆಂಜ್, ಹ್ಮ್ ಬ್ಲ್ಯಾಕ್ ಹಾಕ್ತಾ ಹೋಗಿ. ಸದ್ಯಕ್ಕೆ ಹ್ಮ್ ಕಿಡ್ನಿ ಹೀಟ್ ಆದ್ಮೇಲೆ ಬೇಕಾದ್ರೆ ಸ್ಟಮಕ್ ಹೀಟ್ ನ ರೆಡ್ಯೂಸ್ ಮಾಡ್ಬೋದು. ಹಾ, ಕೋಲ್ಡ್ ಮಾಡಬಾರ್ದು ಬಾಡಿನ. ಹೀಟ್ ರೇಸ್ ಮಾಡ್ಬಿಟ್ಟು ಹೌದು. ಆಮೇಲೆ ಕೋಲ್ಡ್ ನ ಬೇಕಾದ್ರೆ ಫುಡ್ ಇಂದ ಬ್ಯಾಲೆನ್ಸ್ ಮಾಡ್ಬೋದು. ಹ್ಮ್ ಅತಿ ಹೀಟ್ ಅನಿಸ್ತಾ ಇದೆ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಮೂಲಂಗಿ ತಿನ್ನಕ್ ಹೇಳಿ. ಹಾ, ಆ ಲಂಗ್ಸ್ ಡ್ರೈ ಅನ್ಸುತ್ತೆ ಮೇಡಮ್ ಅವ್ರಿಗೆ. ಸ್ಕಿನ್ ಓ. ಇರಿಟೇಷನ್ ಶುರುವಾಗ ಹೋಗುತ್ತೆ. ಓಕೆ. ಅದಕ್ಕೆ ಈರುಳ್ಳಿ ಮತ್ತೆ ಮೂಲಂಗಿ ಹೇಳಿದ್ದೆ. ಹಾ. ಡ್ರೈನೆಸ್ LU7 ಕೊಟ್ಟೆ ಅಲ್ಗುನು. ಪಾಯಿಂಟ್, ಸಿಂಗಲ್ ಪಾಯಿಂಟ್ ಪ್ರೆಷರ್ ಕೊಡ್ಬೇಡಿ, ಪಾಯಿಂಟ್ ಜಸ್ಟ್ ಪ್ರೆಸ್ ಹೇಳಿ ಅಷ್ಟೇ. ಇಲ್ಲ, ಪ್ರೆಸ್ಸೆ. ಹ್ಮ್. LU7 ಪ್ರೆಸ್ ಮಾಡಕ್ ಹೇಳ್ದೆ, ಹ್ಮ್. ಆಯ್ತು ಅಂತ. ಅಲ್ಲಿಗೂ LU5 ಸಿಂಗಲ್ ಪಾಯಿಂಟ್ ಕೊಡೋಣ ಒಂದ್ಸರ್ತಿ ಅಂತ ಅನ್ಕೊಂಡೆ. ಹ್ಮ್. ನೋಡೋಣ, ತಿರ್ಗಾ ಕೋಲ್ಡ್ ಆಗೋಗ್ಬಿಟ್ರೆ ಅಂತ ಸುಮ್ನೆ ಆಗೋದೆ. ಬೇಡ, ಸಿಂಗಲ್ ಪಾಯಿಂಟ್ ಸದ್ಯಕ್ಕೆ ಬೇಡ. ಕಲರು ಫುಡ್ ಎಲ್ಲ ಬ್ಯಾಲೆನ್ಸ್ ಮಾಡಿ. ಓಕೆ, ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅನ್ನಪೂರ್ಣ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ನಪೂರ್ಣ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹಾ ಮೇಡಮ್, ನಮಸ್ತೆ. ಕೇಳಿಸ್ತಾ ಇಲ್ವಾ? ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀನಿ. ಹೇಳಿ ಮೇಡಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮ್? ಹಾ. ಹಾ ಮೇಡಮ್, ಸ್ವಲ್ಪ ಮಳೆ ಬರ್ತಾ ಇದೆ ಆಚೆ, ಸೊ ನೆಟ್ವರ್ಕ್ ಇಶ್ಯೂ ಆಗ್ಬಿಟ್ಟಿದೆ ಇಲ್ಲಿ. ಸರಿ ಮೇಡಮ್, ಹಾ ಚೆನ್ನಾಗಿದ್ದೀರಾ? ಮೇಡಮ್ ಹೇಳಿ. ಹಾ ಮೇಡಮ್, ಚೆನ್ನಾಗಿ. ನಿಮ್ದು ಅದು ಹೇಗಿದ್ರೆ ಹೇಳಿ. ನಮ್ ತಂಗಿ ಮಗಳು ಬಂದಿದ್ದಾಳೆ ಹಾ. ಮನೆಗೆ. ಯಾಕೋ ತುಂಬಾ ಮಧ್ಯಾಹ್ನ ತುಂಬಾ ತಲೆನೋವು ಅಂತ, ಅವಾಗ ತಲೆನೋವು. ಅವಳು ಸೆಕೆಂಡ್ PU ಓದಿದ್ದಾಳೆ. ಹ್ಮ್. ಸ್ವಲ್ಪ ನೋಡಿ. ನಮಸ್ತೆ. ಎಲ್ಲಿ ತಲೆನೋವು ಎಲ್ಲಿ ಬರ್ತದೆ ಪುಟ? ನನಗೆ ಇಲ್ಲಿ ಕೆಲವು ಸಲ ಇಡೀ ತಲೆನೋವು ಬಂದಾಗ ಇಲ್ಲಿ ತುಂಬಾನೇ ನನ್ಗೆ ಹೊಡ್ಕೊಂಡಂಗ ಆಗತ್ ಗಂಟ್ಲ ಹತ್ರ. ಜಾಸ್ತಿ ಹೊತ್ತು ಇಲ್ಲೇ ಐಬ್ರೋ ಮತ್ತೆ ಫ್ರಂಟ್ ಹೆಡ್ಏಕ್ ಬರುತ್ತಲ್ವಾ? ಟೈಮ್ ಊಟ, ಹಸುವಾದಾಗ ಊಟ ಮಾಡ್ತಿದ್ಯಾ? ಇಲ್ಲ, ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಮಾಡಲ್ಲ. ಹಸುವಾದ ತಕ್ಷಣನೇ ಊಟ ಮಾಡ್ಬೇಕು. ಹಸುವಾದಾಗ ಊಟ ಮಾಡ್ಬೇಕಿದು. ಎಕ್ಸೆಸ್ ಹೀಟ್ ಇಂದ ಬರ್ತಾ ಇರೋದು. ಸರಿನಾ? ಹಸುವಾದಾಗ ಕರೆಕ್ಟಾಗಿ ಊಟ ಮಾಡ್ಬೇಕು. ಇಲ್ಲಿ 2 ತೋರು ಬೆರಳು, ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕ್ಬೇಕು. ಓಕೆ. ಇಲ್ಲಿ ನೋಡಿ, ಈ ರೀತಿ ಹ್ಮ್. 2 ತೋರು ಡಾರ್ಕ್. ಬೆರಳಿಗಿಲ್ಲಿ ಡಾರ್ಕ್ ಗ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ ಮೇಡಮ್. ಹಾ, ಡಾರ್ಕ್ ಗ್ರೀನ್. ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ 4 ಅಂತ ಹಾಕಿ. ಎಲ್ಲಿ? ಹಾಕಿದ್ದೀನಿ ಮೇಡಮ್.
ಹಾ, ಜೊತೆಗೆ ಇಲ್ಲಿ ST36 ಪಾಯಿಂಟಿಗೆ 20 ಸರಿ ಒತ್ತಬೇಕು. ಈ ಕಾಲಲ್ಲಿ 20 ಸರಿ, ಈ ಕಾಲಲ್ಲಿ 20 ಸರಿ ಒತ್ತಬೇಕು. ಸರಿ ಮೇಡಮ್, ಹೇಳ್ತೀನಿ ಬಿಡಿ ನಾನು. ಹಾ, ಮತ್ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಳಿ. ಮತ್ತೆ ಇದು ಕರ್ಬೂಜದ ಹಣ್ಣು, ಕಲ್ಲಂಗಡಿ ಹಣ್ಣು, ಎಳ್ನೀರು, ಇವಾಗ ಮ್ಯಾಂಗೋ ಸೀಸನ್ ಇದೆ. ಆರ್ಗ್ಯಾನಿಕ್ ಒಳ್ಳೆ ಮ್ಯಾಂಗೋ ತಗೊಳ್ಳಿ, ಚೆನ್ನಾಗಿ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಹಲಸಿನ ಹಣ್ಣು, ನೇರಳೆ ಹಣ್ಣು, ಇವೆಲ್ಲ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ. ಯೂಸ್ ಮಾಡಿ ಹಣ್ಣು ತಿನ್ನಿ ಚೆನ್ನಾಗಿ. ಮತ್ತೆ ಹುಳಿ ಪದಾರ್ಥನ ಬಿಡ್ಬೇಕು, ಹುಳಿ ಪದಾರ್ಥ ತಿನ್ಬಾರ್ದು. ಮಸಾಲಾ ಪದಾರ್ಥನ ಅವಾಯ್ಡ್ ಮಾಡ್ಬೇಕು. ಸರಿ ಇಷ್ಟ ಮಾಡಿ ಸರಿ ಹೋಗುತ್ತೆ. ಓಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಯ್ತು ಮೇಡಮ್, ಯಾತ್ರೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಮೊನ್ನೆ ಸಾಯಂಕಾಲ ಬಂದ್ವಿ. ಒಳ್ಳೇದಾಯ್ತು ಆರಾಮಾಗಿದೆ ಮೇಡಮ್. ಮೇಡಮ್, ಆರೋಗ್ಯ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ಓಕೆ. ಇದು ಕಡಿಮೆ ಆಗುತ್ತೆ ಮೇಡಮ್, ತಲೆನೋವಿಗೆ ಮಾಡಿ. ಧನ್ಯವಾದ. ಹ್ಞೂ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ಬಂದಿದ್ಲಿ ಇವಾಗ, ಯಾಕೆ ಸುಮ್ನೆ ಕೂತಿದ್ಲಿ, ಯಾಕಮ್ಮ ಅಂದ್ರೆ ತಲೆ ತುಂಬಾ ನೋವ್ತಿದೆ ಅಂದ್ಲು. ಹಾ ಸರಿ ಹಾ ಮೇಡಮ್ ಬರ್ತಾರೆ, ಆನ್ಲೈನ್ ಕೇಳೋಣ ಇರು ಅಂತ ಹೇಳಿ. ಸರಿ ಹೋಗುತ್ತೆ ಮೇಡಮ್, ಇವಾಗ ಹಾಕಿ ಕಲರ್ ಹಾಕಿ ಸರಿ ಹೋಗ್ತದ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರಿ. ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಾಯತ್ರಿ ಮೇಡಮ್, ಗಾಯತ್ರಿ ಎಸ್, ಅನ್ಮ್ಯೂಟ್ ಮಾಡಿ. ಹಾ ಮೇಡಮ್, ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ಸೆಕೆಂಡ್ ವೀಕ್ ಟ್ರೀಟ್ಮೆಂಟ್ ತಗೊಂತಾ ಇದೀನಿ ನಿಮ್ದು. ಹಾ, ಆ, ಸ್ವಲ್ಪ ಪರವಾಗಿಲ್ಲ ಮೇಡಮ್. ಫಸ್ಟ್ ವೀಕೆ ಸ್ವಲ್ಪ ಕಮ್ಮಿ ಆಯ್ತು. ಏನಿತ್ತು ಮೇಡಮ್, ಹೆಲ್ತ್ ಈಗ ಇಶ್ಯೂಸ್ ಇನ್ನ ಏನಿತ್ತು? ಇಲ್ಲ, ನನ್ ಹೆಲ್ತ್ ಬಂದು ಡಯಾಬಿಟಿಸ್ ಇತ್ತು ಮೇಡಮ್. ಓಕೆ. ಡಯಾಬಿಟಿಸ್ ಕಲರ್ಸ್ ಕೊಟ್ಟಿದ್ರಿ ನೀವು, ಪಾಯಿಂಟ್ಸ್ ಹ್ಮ್ ಕೊಟ್ಟಿದ್ರಿ. ಹ್ಮ್ ಆಮೇಲೆ ಈಗ ನನ್ಗೆ ಏನಾಗಿದೆ, ಸೆಕೆಂಡ್ ವೀಕ್ ಅಲ್ಲಿ ನನ್ಗೆ ಚೆಸ್ಟ್ ಎಲ್ಲ ಭಾರ ಇತ್ತು ಮೇಡಮ್ ನಂದು. ಹಾ ಅದೇ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಕಮ್ಮಿ ಆಗಿದೆ, ರೈಟ್ ಹ್ಮ್ ಸೈಡ್ ಅಲ್ಲಿ ಇನ್ನ ಸ್ವಲ್ಪ ಭಾರ ಇದೆ. ಲೆಫ್ಟ್ ಆಮೇಲೆ ಸೈಡ್ ರಿಪ್ಸ್ ಎಲ್ಲ ಚೆಸ್ಟ್ ಪೇನ್ ಕಡಿಮೆ ಆಗಿದೆಯಾ? ಕಮ್ಮಿ ಆಯ್ತು. ಹಾ, ಈಗ ಚೆಸ್ಟ್ ಪೇನ್ ಅಲ್ಲ ಮೇಡಮ್, ಒಂಥರ ಹಿಡ್ಕೊಂಡಂಗೆ ಭಾರ ಹಿಡ್ಕೊಂಡಂಗೆ. ಭಾರ. ಯಾವ್ದು ಪೇನ್ ಇಲ್ಲ, ಬರೀ ಹ್ಮ್ ಹಿಡ್ಕೊಂಡಂಗೆ ಇತ್ತು ಲೆಫ್ಟ್ ಸೈಡ್. ಹ್ಮ್ ಈಗ ರೈಟ್ ಸೈಡ್ ಇದೆ, ಪ್ಲಸ್ ರೈಟ್ ಸೈಡ್ ರಿಪ್ಸ್, ಹ್ಮ್ ಲೆಫ್ಟ್ ಸೈಡ್ ರಿಪ್ಸ್ ಬಂದು ಹಿಂಗ್ ಹಿಡ್ಕೊಂಡಂಗಿದೆ. ಓಕೆ. ಈ ಪೆನ್ನಲ್ಲಿನೂ ಈ ಸೈಡ್, ಈ ರೈಟ್ ಅಪ್ಪರ್ ಬ್ಯಾಕ್ ಇಲ್ಲಿ ಹ್ಮ್ ಸ್ವಲ್ಪ ಹಿಡ್ಕೊಂತದೆ. ಹ್ಮ್ ಅದೇ ಒಂಥರ ಶಿಕ್ ಆದ್ರೂ ಒಂಥರ ಆಗುತ್ತೆ ನನಗೆ. ಅಂದ್ರೆ ಒಂಥರ ಏನೋ ಒಂಥರ ಹಿಡ್ಕೊಂಡಿರೋದು, ಏನೋ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ. ಸರಿ, ಇವಾಗ ಲೆಫ್ಟ್ ಸೈಡ್ ಎಲ್ಲ ಕಡಿಮೆ ಆಗಿದೆ ಅಲ್ಲ ನಿಮ್ಗೆ, ರೈಟ್ ಸೈಡ್ ಮಾತ್ರ ಇರೋದು? ಲೆಫ್ಟ್ ಸೈಡ್ ಕಡಿಮೆ ಆಗಿದೆ. ಹಾ ನೀವು ಇದು 36 ಸ್ಟಮಕ್ ಎಲ್ಲ ಕೊಟ್ಟಿದ್ರಿ. ಹಾ ಈಗ ಇದು ಇದೆ ಮೇಡಮ್, ನನ್ಗೆ ಇಳ್ಕೊಂಡಿರೋದು ಭಾರ ಇದ್ರೆ ನನ್ಗೆ ವಾಕಿಂಗ್ ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ ನಂಗೆ. ನಿಜ ನಿಜ, ಹೌದು ಜಸ್ಟ್ ಹೌದು. ವಾಕಿಂಗ್. ಇದು ಹೋಗ್ತೀನಿ ಹಂಗೂ ST36 ಪ್ರೆಸ್ ಮಾಡಿ ಮೇಡಮ್, ಸರಿ ಹೋಗುತ್ತೆ. ಮಾಡಿದೀನಿ ಮೇಡಮ್. ಹಾ, ಸರಿ ನೀವ್ ಹೋಗುತ್ತೆ, ಮಾಡಿ. ಹೇಳ್ದಂಗೆ ಮತ್ತೆ ಹುಳಿ ಪದಾರ್ಥನ ಅವಾಯ್ಡ್ ಮಾಡಿ. ಹುಣಸೆ ಹಣ್ಣು, ಹುಳಿ, ಇಲ್ಲ, ನಿಂಬೆ ಹುಳಿ ಹಣ್ಣೆಲ್ಲ ಪದಾರ್ಥ ತಿನ್ಬಾರ್ದು. ಇಲ್ಲ ಅದೆಲ್ಲ ತಿಂತಾ ಇಲ್ಲ ಮೇಡಮ್. ಹ್ಮ್ ಎಲ್ಲ ಮಧ್ಯಾಹ್ನ ನೀವ್ ಸ್ವಲ್ಪ ಹೇಳಿದ್ ಮೂಲಂಗಿ ಕರೆಕ್ಟ್ ತಗೊಳ್ಳಿ, ಇದೆ. ನೀರ್ ಮಜ್ಜಿಗೆ. ಆಮೇಲೆ ಸ್ವಲ್ಪ ಇದು ನೀರ್ ಮಜ್ಜಿಗೆನ ಹೆಚ್ಚಿಗೆ ತಗೋಬೇಡಿ, ಯಾಕಂದ್ರೆ ಶುಗರ್ ಬೇರೆ ಇದಲ್ಲ ನಿಮ್ಗೆ. ಸ್ವಲ್ಪ ಒಂದಿನ ಬಿಟ್ಟು ಒಂದಿನ ಇಲ್ಲ, ತಗೊಳ್ಳಿ. ಮೂಲಂಗಿ, ಹಸಿ ಅದೇನಕ್ಕೆ ಮೇಡಮ್, ಈರುಳ್ಳಿ. ಇದೇನು ಗ್ಯಾಸ್ಟ್ರಿಕ್ ಅಂತ? ಅಲ್ಲ, ಹೀಟ್ ಗ್ಯಾಸ್ಟ್ರಿಕ್ ಎಕ್ಸಸ್ ಹೀಟ್ ಇಂದ ಇಂದ ಆಗಿರುತ್ತೆ. ಅಲ್ಲಿ ಸ್ಟಮಕ್ ಹೀಟ್ ಆಗಿರುತ್ತೆ, ಲಿವರ್ ಹೀಟ್ ಆಗಿರುತ್ತೆ, ಕಿಡ್ನಿ ಹೀಟ್ ಆಗಿರುತ್ತೆ. ಓಕೆ ಓಕೆ. ಹಾ, ಸೊ ಈ ಹೀಟ್ ನ ಈಗ ರೆಡ್ಯೂಸ್ ಮಾಡ್ಬೇಕು. ಸರಿ ಹೋಗುತ್ತೆ ಮೇಡಮ್. ಮಧ್ಯಾಹ್ನ ಮೂಲಂಗಿ ತಗೊಳ್ಳಿ, ಸ್ವಲ್ಪ ಹಸಿ ಈರುಳ್ಳಿ, ಪಡವಲಕಾಯಿ, ಓಕೆ. ಹೀರೆಕಾಯಿ, ಪಾಲಕ್ ಮುಳ್ಳಂಗಿ ಸೊಪ್ಪು, ಬಂದು ಮೆಂತ್ಯ ಹಸಿ ಸೊಪ್ಪು ಈ ರೀತಿ ತಗೋಬೇಕಾ ತಗೊಳ್ಳಿ. ಮೇಡಮ್? ಹಾ, ಮುಳ್ಳಂಗಿ ಹಸಿ ಹಸಿ ತಗೊಳ್ಳಿ. ಮುಳ್ಳಂಗಿನ ಬೇಯಿಸಿರೋದಾ? ಹಸಿದು. ಮುಳ್ಳಂಗಿ ಮೇಡಮ್. ಹಾ, ಹಸಿ ಹಸಿ ಮೂಲಂಗಿ, ಸ್ವಲ್ಪ ಮೊಸರು, ಸ್ವಲ್ಪ ಸಲಾಡ್ ತರ ಮಾಡ್ಕೊಂಡು ತಿನ್ಬೋದು. ರಿಪ್ಸ್ ಹತ್ರ ಎಲ್ಲ ಇಡ್ಕೊಂಡಿದೆ ಮೇಡಮ್. ಅದೇ ಹೀಟಿಗೆ ಹಿಡ್ಕೊಂಡಿರುತ್ತೆ, ಸರಿ ಹೋಗುತ್ತೆ ಮೇಡಮ್. ಓಕೆ ಓಕೆ ಇಷ್ಟ ಮಾಡಿ ಸರಿ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಕಾನ್ಸ್ಟಿಪೇಷನ್ ಇದೆ ಮೇಡಮ್ ನಂಗೆ. ಕಾನ್ಸ್ಟಿಪೇಷನ್ ನಿಮ್ಗೆ ಪಾಯಿಂಟ್ಸ್ ಕೊಟ್ಟಿರ್ತೀನಿ ಅನ್ಕೋತೀನಿ, ಅದು ಫಾಲೋ ಮಾಡಿ ಮೇಡಮ್. ಯಾಕೆ ಇಲ್ಲಿ ನಾನು ಇಲ್ಲಿ ಮಳೆ ಮೋಡ ಆಗಿದೆಲ್ಲ, ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತದೆ. ಸ್ವಲ್ಪ ಹೌದು ಇದು ಮಾಡ್ಕೊಳ್ಳಿ. ಹೌದು. ನನ್ಗೆ ವಾತ ಸ್ವಲ್ಪ ಜಾಸ್ತಿ ಇದೆ ಮೇಡಮ್, 60% ಅಷ್ಟಿದೆ. ಹಾ ಪಿತ್ತನ ಕಫ ಬಂದು 30% ಇದೆ.
ಸರಿ ಹೋಗುತ್ತೆ. ಈಗ 2 ವಾರ ಆಯ್ತಲ್ವ ನೀವು ನನ್ನ ಹತ್ರ ಥೆರಪಿ ತಗೊಳ್ತಾ ಇದ್ದು. ಸೆಕೆಂಡ್ ವೀಕ್ ತಿರ್ಗಿ ಮಂಡೇ ನನ್ಗೆ ಇದು ಆಗ್ಬೇಕು, ನನ್ಗೆ ಹ್ಮ್ ಮಂಡೇ. ಸರಿ ಹೋಗುತ್ತೆ ಮೇಡಮ್. ಯಾಕಂದ್ರೆ ಅಲ್ಲಿ ನಾನು ಅಲ್ಲಿ ಥೆರಪಿ ಕೊಡ್ತಾ ಇರೋದು ನಿಮ್ ನಾಲ್ಗೆ ಎಲ್ಲ ನೋಡ್ಬಿಟ್ಟು ಅದ್ರದ್ದು ಪ್ರೋಟೋಕಾಲ್ಸ್ ನಾನು ಹೌದೌದು ಒಂದ್ ಪಾಯಿಂಟ್ ಹೌದೌದು ಆದ್ಮೇಲೆ ಹೌದು. ಒಂದ್ ಪಾಯಿಂಟ್ ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ ನಿಮ್ಗೆ ಹೇಳಕ್ ಹೋದ್ರೆ ಸರಿ ಅದು ಮೇಡಮ್. ಇದು ಎರಡು ಮಿಕ್ಸ್ ಅಪ್ ಆಗ್ಬಿಡುತ್ತೆ. ಓಕೆ ಓಕೆ, ಇಲ್ಲ ಬೇಡ, ನನ್ಗೆ ಮಂಡೇನೆ ಇದು ಮಾಡಿ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಗಾಯತ್ರಿ ಶಾಂತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಹಾ ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ಮೇಡಮ್ ಅದು ನಾಲ್ಗೆ ಕಳ್ಸಿ ಅಂತ ಹೇಳಿದ್ರಲ್ಲ, ಅದು ಕಳ್ಸಿದೀನಿ. ಕಳ್ಸಿದ್ದೀರಾ? ಹ್ಮ್. ಸರಿ, ನೋಡ್ಬಿಟ್ಟು ನಾನು ನಿಮ್ಗೆ ಥೆರಪಿ ಕೊಡ್ತೀನಿ ಮೇಡಮ್. ಸರಿ ಆಯ್ತು. ಓಕೆ. ಶುಗರ್ ಇದೆ ಮೇಡಮ್ ಅದ್ರಲ್ಲಿ ನನ್ಗೆ. ಸರಿ ಹೋಗುತ್ತೆ, ರಿವರ್ಸೇಬಲ್. ಇವಾಗ ನೋಡಿದ್ರಲ್ಲ ಫೀಡ್ಬ್ಯಾಕ್ ಗಾಯತ್ರಿ ಮೇಡಮ್ ಹೇಳಿರೋದು, ರಿವರ್ಸ್ ಆಗುತ್ತೆ. ಅದ್ರಲ್ಲಿ ಅಂದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಂಡ್ರದ್ದು ಏನಾಗುತ್ತೆ ಅಂದ್ರೆ, ನಾನು ಸಿಂಗಲ್ ಪಾಯಿಂಟ್, ಸೀಡ್ ಥೆರಪಿ, ಆಮೇಲೆ ಕಲರ್ ಥೆರಪಿ, ಅಕ್ಯುಪ್ರೆಷರ್ ಥೆರಪಿ ಹೇಳ್ಕೊಡ್ತೀನಿ. ಆಮೇಲೆ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು, ನಿಮ್ ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೇಕು ಅಂತೆಲ್ಲ ಹೇಳ್ಕೊಟ್ಟಾಗ, ಕಂಪ್ಲೀಟ್ ಓವರ್ ಆಲ್ ಎಲ್ಲ ಪ್ರೋಟೋಕಾಲ್ಸ್ ಕೊಟ್ಟಾಗ ನಿಮ್ಗೆ ಬೇಗ ರಿಸಲ್ಟ್ ಬರುತ್ತೆ. ಸರಿ ಮೇಡಮ್, ಥ್ಯಾಂಕ್ ಯು. ಇವಾಗ ಅಲ್ಲಿ ಬರ್ಬೇಕಾ ನಿಮಗೆ ಥೆರಪಿ ತಗೊಳಕ್ಕೆ? ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಸರಿ. ವಾಟ್ಸಪ್ ಅಲ್ಲಿ ಎಲ್ಲಾನ ಶೇರ್ ಮಾಡ್ತೀನಿ ನಾನು. ಇವಾಗ ಅದು ಈಗ ಏನ್ ಮೆಡಿಸಿನ್ ಅಂದ್ಬಿಟ್ಟು ಯಾವಾಗ ಹೇಳ್ತೀರಾ? ಮೆಡಿಷನ್ ಅಲ್ಲ ಇದು, ನಿಮ್ಗೆ ನಾಲ್ಗೆ ಫುಲ್ ನಾನು ಚೆಕ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ. ಯಾಕಂದ್ರೆ 1 by 1 ಕ್ಲಿಯರ್ ಮಾಡ್ತಾ ಬರ್ತೀನಿ. ನಿಮ್ದು ನೋಡ್ಬಿಟ್ಟು ನಾನು ನಿಮ್ಗೆ ಥೆರಪಿ ಶೇರ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸುರೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಸರ್ ಮೇಡಮ್, ನಾವು ಯಾವ ಸ್ಟೂಡೆಂಟ್ 25 ವಯಸ್ಸು ಮೇಡಮ್. ಸರ್ ಹೇಳಿ. ಹಾ, ಟ್ರೀಟ್ ಮಾಡ್ತಾ ಇದ್ದೇನೆ ಮೇಡಮ್. ಅವರಿಗೆ ಸ್ವಲ್ಪ ಜೋರ ಮಾತಾಡ್ತೀರಾ? ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ನನಗೆ. ಮೇಡಮ್, 2 ನೀ ಪೇನ್ ವಾಯ್ಸ್ ಕೇಳ್ತಾ ಇದೆ ಸ್ಟಕ್ ಮೇಡಮ್? ಆಗ್ತಾ ಇದೆ. ಹಲೋ, ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ಕೇಳ್ತಾ ಇದೆ ನಿಮ್ಗೆ. ಮೇಡಮ್? ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ಕೇಳಿಸ್ತಾ ಇದೆ ಮೇಡಮ್? ಹಾ, ಇವಾಗ ಕೇಳಿಸ್ತಿದೆ, ಹೇಳಿ ಸರ್. ಒಬ್ಬರಿಗೆ ಟ್ರೀಟ್ ಮಾಡ್ತಾ ಇದ್ದೇನೆ ಮೇಡಮ್. ಅವ್ರಿಗೆ 2 ನೀ ಪೇನ್ ಮೇಡಮ್. 2 ನೀ ಪೇನ್ ಮತ್ತೆ ಸ್ವೆಲ್ಲಿಂಗ್ ಇದೆಯಾ? ಅದ್ರ ಜೊತೆ ಜೋಮ್ ಬರ್ತಾ ಇತ್ತು, ಬ್ಯಾಕ್ ಪೇನ್ ಇತ್ತು, ಸ್ಟಮಕ್ ಪೇನ್, ಮತ್ತ ಅವ್ರಿಗೆ ದಮ್ಮ ಆಯಾಸ ಇದ್ರಿ ಮೇಡಮ್. 2 ತೊಡಿ ಪೇನ್ ಆಕೈತಿ ಅಂತ ಅದು ಕಮ್ಮಿ ಆಗೋಲ್ರಿ ಮೇಡಮ್. ಸ್ವೆಲ್ಲಿಂಗ್ ಇದೆ ಅಂದ್ರೆ ಅಲ್ಲಿ ಅವ್ರಿಗೆ ಸ್ಟಮಕ್ ಮತ್ತೆ ಸ್ಪ್ಲೀನ್, ಕಿಡ್ನಿ ಎಲ್ಲ ಕೋಲ್ಡ್ನೆಸ್ ಆಗಿರುತ್ತೆ. ಅಲ್ಲಿ ಯಾವ ಮೆರಿಡಿಯನ್ ಹೋಗಿದೆ ಅಂತ ನೋಡ್ಬೇಕು. ಅಲ್ಲಿ ಇವಾಗ ನಿಮ್ಗೆ ಮಂಡಿ ನೋವು ನಾನು ಮೊನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಇವಾಗ ಇಲ್ಲಿ ಮಂಡಿ ನೋವು ಬರುತ್ತೆ ಅಂದ್ರೆ ಇಲ್ಲಿ ಸ್ಟಮಕ್, ಸ್ಪ್ಲೀನ್, ಕಿಡ್ನಿ ಮತ್ತೆ ಲಿವರ್ ಮೆರಿಡಿಯನ್ ಹೋಗಿರುತ್ತೆ. ಇಲ್ಲಿ ಎಲ್ಲ ಈ 4 ಆರ್ಗನ್ಗಳಲ್ಲಿ ಜಲತತ್ವ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಜಲತತ್ವನ ರೆಡ್ಯೂಸ್ ಮಾಡ್ಬಿಟ್ಟು ಅಗ್ನಿ ತತ್ವನ ರೇಸ್ ಮಾಡ್ಬೇಕು. ಇಲ್ಲಿ ಲಿವರ್ 3 ಎಲ್ಲಾನು ಪಾಯಿಂಟ್ ಕಡಿಮೆ ಪ್ರೆಸ್ ಆಗಿದ್ದಾರೆ ಮಾಡಿದಾಗ ಮೇಡಮ್. ಎಲ್ಲಾನು ಕಡಿಮೆ ಆಗಿದ್ದಾರೆ ಮೇಡಮ್. ಹಾ, ಅವ್ರಿಗೆ ದಮ್ಮ ತೇಕ್ ಆದ್ರಿ ಮೇಡಮ್. ದಮ್ಮ ಕಡಿಮೆ ಆಗಲ್ರಿ ಮೇಡಮ್. ವೀಸಿಂಗ್ ದಮ್ಮ ಇದೆಯಾ? ತೇಕ ಓಕೆ. ಮತ್ತೆ 2 ವೀಸಿಂಗ್ ಹೆಂಗೆ, ಕಫ ಇದೆಯಾ ಸರ್, ಅಥವಾ ಏನು ದಮ್ಮ ಬರೀ ಒಣ 2 ತೊಡಿ ಕೆಮ್ಮು ಬರುತ್ತಾ? ಕಫ ಏನ್ರಿ ಮೇಡಮ್? ಹಾ, ಕೆಮ್ಮ ಅದು ಏನೂ ಇಲ್ರಿ ಮೇಡಮ್. ಕಫ ಇಲ್ರಿ, ಅದು ಬರೀ ನಡೆದಾಗ ತೇಕ್ ಬರ್ತದೆ, ಆಯಾಸ ಆಕತ್ತದ. ಓಕೆ. ಸಿಂಗಲ್ ಪಾಯಿಂಟ್, ಲಿವರ್ 2, SP9, K3 ಇವೆಲ್ಲ ಕೊಟ್ಟಿದ್ದೇನ್ರಿ ಮೇಡಮ್. ಹಾ, ಏಜ್ ಎಷ್ಟು ಸರ್ ಅವ್ರದ್ದು? ಅವ್ರದ 50 ಇರ್ಬೋದ್ರಿ ಮೇಡಮ್. ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ LI11 ಪಾಯಿಂಟ್ ಪ್ರೆಸ್ ಮಾಡಿ ಹಾ ರೀ ಸರ್. ಮೇಡಮ್. LI11 ಇಲ್ಲಿ ಬರುತ್ತಲ್ಲ, ಅದು 20 ಸರಿ ಒತ್ತಬೇಕು. LI11 ಇಲ್ಲಿ 2 ಕೈಯಲ್ಲಿ LI11 ಪ್ರೆಸ್ ಮಾಡಿ. ಮತ್ತೆ ಕೋಲ್ಡ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಯಾಕಂದ್ರೆ ನೀನು ಸ್ವೆಲ್ಲಿಂಗ್ ಇದೆ, ಮತ್ತೆ ವೀಸಿಂಗ್, ಮತ್ತೆ ಕಫ, ಅಸ್ತಮ ಎಲ್ಲ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಜಲತತ್ವನೇ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೀವು LI11 ಪ್ರೆಸ್ ಮಾಡಿಸಿ ವಾರದಲ್ಲಿ 3 ದಿವಸ
ಆಮೇಲೆ ಲಿವರ್ 3 ಪಾಯಿಂಟ್ ಹಾ ರೀ ಪ್ರೆಸ್ ಮಾಡಕ್ ಹೇಳಿ ವೀಕ್ಲಿ 2 ಡೇಸ್. ಮತ್ತೆ ಫುಡ್ ಅಲ್ಲಿ ಹಾ ಮೇನ್ಲಿ ಫುಡ್ನೇ ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ಕೋಲ್ಡ್ ರಿಲೇಟೆಡ್ ಹಾಲು ಮೊಸರು ಮಜ್ಜಿಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ ಹೇಳಿ. ಅವ್ರ ಫುಡ್ ಕಂಟ್ರೋಲ್ ಎಲ್ಲ ಮಾಡಿದ್ರೆ ಮಾತ್ರ ತಿಳ್ಕೊಂಡೆ ನೀವು ಮೇಡಮ್. ಏನೇ ಥೆರಪಿ ಕೊಟ್ಟರು ಅವ್ರಿಗೆ ಅದು ಎನರ್ಜಿ ರಿಸೀವ್ ಮಾಡ್ಕೊಳ್ತಾರ ಅವರು. ಇನ್ನೊಬ್ರಿಗೆ ಮೇಡಮ್ ಪೈಲ್ಸ್ ಆಪರೇಷನ್ ಆಗಿದ್ರಿ ಮೇಡಮ್. ಹಾ 8 ತಿಂಗಳಾಗಿದ್ರಿ ಮೇಡಮ್ ಪೈಲ್ಸ್ ಆಪರೇಷನ್ ಆಗಿ. ಹ್ಮ್ ಆದ್ರ ಹ್ಮ್ ಹ್ಮ್ 8 ತಿಂಗಳಾದ್ರೂ ಇನ್ನ ಪಸ್ ಬರ್ತಾ ಇದ್ರಿ ಮೇಡಮ್ ಅವ್ರಿಗೆ. ಬ್ಲ್ಯಾಕ್ ಬ್ರೌನ್ ಹಿಂಗ ಪಸ್ ಬರ್ತಾ ಇದೆ ಅಂತಾರ ಮೇಡಮ್. ಅದು ಸ್ಟಾಪ್ ಆಗುವಂದ್ರೆ ಫಸ್ಟ್ ಬರ್ತಿದ್ಯಾ? ಓಕೆ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ ಫಸ್ಟ್ ಜಾಯಿಂಟಿಗೆ, ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟಿಗೆ ಇದೇನ್ರಿ ಮೇಡಮ್. ಡಾರ್ಕ್ ಬ್ಲೂ. ಯಾಕಂದ್ರೆ ಪಸ್ ಆಗಿದೆ ಅಂದ್ರೆ ಅಲ್ಲಿ ಕೋಲ್ಡ್ನೆಸ್ ಇಂದ ಹಾ ಆಗಿರುತ್ತೆ. ಇಲ್ಲಿ ಡಾರ್ಕ್ ಹೌದ್ರಿ ಬ್ಲೂ ಕೊಟ್ಟಿನಿ. 2 ದಿನ ಹಾಕಿ, ಬ್ಲ್ಯಾಕ್ ಕಲರ್ 2 ದಿನ ಹಾಕಿ. ಹಾ ಮೇಡಮ್. ಕ್ಯೂರ್ ಆಗುತ್ತೆ. ನಾನು ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಒಂದು ಪೇಷಂಟ್ ಟ್ರೀಟ್ ಮಾಡಿದ್ದೀನಿ ಇದೇ ರೀತಿನೇ. ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡಿದ್ರು, ಅವ್ರಿಗೆ ಅದು ಪಸ್ 1 ಮಂತ್ ಆದ್ರೂ ಕ್ಯೂರ್ ಆಗಿರ್ಲಿಲ್ಲ. ನಾನು ಜಸ್ಟ್ ಇಷ್ಟೇ ಮಾಡಿರೋದು. ಇಲ್ಲಿ ಡಾರ್ಕ್ ಬ್ಲೂ 2 ಡೇಸ್ ಕೊಟ್ಟಿದ್ದೀನಿ, ಬ್ಲ್ಯಾಕ್ 2 ಡೇಸ್ ಕೊಟ್ಟಿದ್ದೀನಿ, ಹಾ ಕಂಪ್ಲೀಟ್ ರೀ ಸ್ಟಾಪ್ ಆಗಿದೆ. ಮಾಡಿ ಸರ್, ಕ್ಯೂರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಮಲ್ಲಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಲ್ಲಮ್ಮ ಮೇಡಮ್ ಅನ್ಮ್ಯೂಟ್ ಮಾಡಿ. ಹಲೋ ನಮಸ್ತೆ ಮೇಡಮ್, ಮೇಡಮ್. ನಮಸ್ಕಾರ ನಮಸ್ತೆ ಮೇಡಮ್, ಹೇಳಿ. ಮೇಡಮ್. ನಮ್ಗ ಸ್ವಲ್ಪ ಹಲ್ಲು ನೋವು ಬರಿತಾ ಇದೆ ಮೇಡಮ್, ಕೆಳಗಡೆ. ಹಲ್ಲು ಇದೆಯಾ? ಹಲ್ಲು ನೋವು ಮೇಡಮ್, ಅದು ಸ್ವಲ್ಪ ಕ್ಯಾವಿಟಿ ತರ ಇದೆ. ಹ್ಮ್ ಹಲ್ಲುಗೆ ಅದು ನಾನು ಸ್ವಲ್ಪ ಯೂಟ್ಯೂಬ್ ಇದು ಅಲ್ಲೂ ಮಾಡ್ಬಿಡ್ತಾರೆ. ವಿಡಿಯೋ ಮಾಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ನೇಷಾ ಕ್ಯೂ ಹಿಲ್ಲರ್ ಅಂತ ನೋಡಿ, ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇವಾಗ್ಲೂ ಹೇಳ್ಕೊಡ್ತೀನಿ. ಲೆಫ್ಟ್ ಹ್ಯಾಂಡ್ ಹೆಬ್ಬೆರಳಿಗೆ ಇಲ್ಲಿ ಡಾರ್ಕ್ ಬ್ಲೂ ಹೌದು. ಕಲರ್ ಹಾಕಿ, ಹಿಂಗೆ ರಿಫ್ಲೆಕ್ಸ್ಗೆ ಎಲ್ಲಿ ಮೇಡಮ್? ಇಲ್ಲಿ ಡಾರ್ಕ್ ಬ್ಲೂ ಮೇಡಮ್. ಡಾರ್ಕ್ ಬ್ಲೂ ಕಲರ್ ಹಾಕಿ, ಸರಿ ಮೇಡಮ್. ಸರ್ನಾ? ಜೊತೆಗೆ 2 ದಿನ ಡಾರ್ಕ್ ಬ್ಲೂ, 2 ದಿನ ಬ್ಲ್ಯಾಕ್ ಹಾಕಿ. ಓಕೆ ಮೇಡಮ್. ಆಮೇಲೆ ಲಿವರ್ 3 ಓಕೆ ಪಾಯಿಂಟ್ ಪ್ರೆಸ್ ಕೊಡಿ. ಓಕೆ ಮೇಡಮ್. ಓಕೆ. ಇಷ್ಟ ಮಾಡಿ ಆಮೇಲೆ ಕೋಲ್ಡ್ ರಿಲೇಟೆಡ್ ಬಿಡ್ಬೇಕು. ಮತ್ತೆ ಇದು ಪೇರ್ಲೆ ಹಣ್ಣಿಂದ ಎಲೆ ಬರುತ್ತೆ ನೋಡಿ, ಚಿಗುರೆಲೆ, ಅದನ್ನ ಎಲ್ಲಿ ನೋವು ಇರುತ್ತೆ ಅದ್ರ ಪೇಸ್ಟ್ ಅಲ್ಲಿ ಇಟ್ಕೊಳ್ಳಿ, ಕ್ಯೂರ್ ಆಗುತ್ತೆ. ಪೇರಳೆ ಎಲೆ ಮೇಡಮ್. ಹ್ಮ್ ಸರಿ ಮೇಡಮ್. ಓಕೆ. ಇಷ್ಟ ಮಾಡಿ, ಕ್ಯೂರ್ ಆಗುತ್ತೆ. ಓಕೆ. ಓಕೆನಾ? ಥ್ಯಾಂಕ್ ಯು. ಓಕೆ. ಸುಷ್ಮಾ ಮೇಡಮ್ ಅನ್ಮ್ಯೂಟ್ ಮಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಇಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಹಾ, ಮಾತಾಡಿ ಇವಾಗ. ಒಬ್ರಿಗೆ ಗಂಡ್ಮಕ್ಳಿಗೆ 22 ವರ್ಷದ ಹುಡುಗನ್ಗೆ ಪ್ರೈವೇಟ್ ಪಾರ್ಟ್ ಹತ್ರ ಎಲ್ಲ ಕೆಂಪಾಗ್ತಾ ಇದೆ, ಸುತ್ತ ಎಲ್ಲ ಕೆಂಪಾಗುತ್ತೆ, ನೆವೆ ಆಗುತ್ತೆ, ಉರಿಯುತ್ತಂತೆ ಮೇಡಮ್. ಅಲ್ಲಿ ಹೀಟ್ ಇಂದ ಆಗ್ತಾ ಇದೆ. ಅವ್ರ ಬಾಡಿ ಕೋಲ್ಡ್ ಇದೆ ಅಂತ ಅನ್ಸುತ್ತೆ ಮೇಡಮ್. ಇಲ್ಲ, ಇದು ನವೆ ಬರೋದು, ಆಮೇಲೆ ರೆಡ್ ಆಗ್ತಾ ಇರೋದು, ಇಚ್ಚಿಂಗ್, ಇದು ರೆಡ್ ಆಗ್ತಾ ಇದೆ ಮೇಡಮ್. ರೆಡ್ ಆಗೋದು, ಆಮೇಲೆ ಇಚ್ಚಿಂಗ್ ಬರ್ತಾ ಇದೆ ಅಂದ್ರೆ ಅದು ಡ್ರೈನೆಸ್, ಹೀಟ್ ಇಂದ ಬರ್ತಿರುತ್ತೆ. ಅವ್ರಿಗೆ ನೀವು ಸ್ಟಮಕ್ ನ ನೀವು ಕಲ್ತಿದ್ದೀರಾ TM? TM ಇಲ್ಲ, ಕಲರ್ ಥೆರಪಿ ಕಲ್ತಿದೆ ಲಾಸ್ಟ್ ಓಕೆ, ಟೈಮ್. ಅವ್ರಿಗೆ ಹೀಟ್ ನ ರೆಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ ಇಲ್ಲಿ. ಓಕೆ. ಆಮೇಲೆ 2 ತೋರು ಬೆರಳಿಗೆ ಡಾರ್ಕ್ ಗ್ರೀನ್ ಹಾಕಿ, ಬಿಲೋ ನೇಲ್. ಸರಿ ಹೋಗುತ್ತೆ. ಆಮೇಲೆ ಇದು ಹೀಟ್ ರಿಲೇಟೆಡ್ ಎಲ್ಲ, ಹೀಟ್ ಆಮೇಲೆ ಹುಳಿ ಪದಾರ್ಥಗಳನ್ನ ತಿನ್ನೋದ್ ಬಿಡ್ಬೇಕು. ಸ್ವಲ್ಪ ದಿನ 1 ಗ್ಲಾಸ್ ನೀರ್, ಮಜ್ಜಿಗೆ, ಆಮೇಲೆ ಎಳ್ನೀರೆಲ್ಲ ಕುಡಿಯಕ್ ಹೇಳಿ. ಓಕೆ ಸರಿ ಸರಿ. ಹೋಗುತ್ತೆ. ಗ್ರೀನ್ ಅಂತ ಹಾಕಿದ್ರೆ ಸಾಕಲ್ವಾ ಮೇಡಮ್? ಸಾಕು ಮೇಡಮ್, ಕ್ಯೂರ್ ಆಗುತ್ತೆ. ಹೀಟ್ ಇಂದ ಬರ್ತಾ ಇದೆ ಅಷ್ಟೇ, ಹೀಟ್ ಮತ್ತೆ ಡ್ರೈನೆಸ್ ಆಗಿರುತ್ತೆ. ಸೊ ನೀವು ಅಲ್ಲಿ ಸ್ವಲ್ಪ ಪಾಪ ಜಲತತ್ವ ಅವ್ರಿಗೆ ರೇಸ್ ಮಾಡಿದ್ರೆ ಸರಿ ಓಡಾಡೋದಕ್ಕೆ ಹೋಗುತ್ತೆ. ಕಷ್ಟ, ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಉರಿಯುತ್ತೆ, ತೊಡೆ ಸಂದಿ ಎಲ್ಲ ಉರಿಯುತ್ತೆ ಅಂತ ಇದು ಹೇಳ್ತಾ ಇಲ್ಲಿ ಇದ್ದಾರೆ. ನೀವು 2 ತೋರು ಬೆರಳು ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿದ್ರೆ ಎಲ್ಲಾನು ಕೋಲ್ಡ್ ರೇಸ್ ಆಗುತ್ತೆ. ಓಕೆ. ಸರಿನಾ? ಮತ್ತೆ ಆಮೇಲೆ ಇಲ್ಲೂ ಡಾರ್ಕ್ ಗ್ರೀನ್ ಹಾಕಿ. ಓಕೆ. ಸರಿ ಹೋಗುತ್ತೆ. ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಕಿರುಬೆರಳು ಫಸ್ಟ್ ಜಾಯಿಂಟಿಗೂ ಡಾರ್ಕ್ ಗ್ರೀನ್ ಹಾಕಿ. ಓಕೆ ಮೇಡಮ್.
ಓಕೆ ಸರಿ ಹೋಗುತ್ತೆ ಮೇಡಮ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಮೇಡಮ್. ಸತ್ಯವತಿ ಮೇಡಮ್ ಅನ್ಮ್ಯೂಟ್ ಮಾಡಿ. ಮೇಡಮ್ ನಮಸ್ತೆ. ಬಂದಿರುತ್ತೆ ನೋಡಿ, ಆಪ್ಷನ್ ಬಂದಿರುತ್ತೆ. ಹಾ ಮೇಡಮ್ ಮಾತಾಡಿ. ಕೇಳಿಸ್ತಾ ಇದೆ ಮೇಡಮ್. ಹಾ ಕೇಳಿಸ್ತಿದೆ ಮೇಡಮ್, ಹೇಳಿ. ಮೇಡಮ್ ನಾನು ಅದೇ ನಿಮ್ಮ ಹತ್ರ ಒಂದ್ಸರ್ತಿ ಇದ್ ಮಾಡ್ಕೊಂಡಿದ್ದೆ. ಹ್ಮ್ ರೆಡ್ ಅಲ್ಲಿ 34, ಯೆಲ್ಲೋ 37, ಗ್ರೀನ್ ಅಲ್ಲಿ 33, ಮತ್ತೆ ಬಟಾಣಿ ಎಲ್ಲ ಹಾಕೋ ಕೇಳಿದ್ರಿ. ಹ್ಮ್ ಅದಕ್ಕೆಲ್ಲ ಸರಿ ಹೋಗಿದೆ. ಬಟ್ ಈ ಬೆರಳು ಹಿಂದಕ್ಕೆ ಆಗ್ತಾ ಇಲ್ಲ ಮೇಡಮ್. ರೈಟ್ ಹ್ಯಾಂಡ್ ಹೆಬ್ಬೆರಳು ಹ್ಮ್ ಹಿಂದೆ ಮಡ್ಸೋಕ್ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ತುಂಬಾ ನೋವಿದೆ. ಉರಿ ಇತ್ತು, ಉರಿ ಹೋಗಿದೆ ಮೇಡಮ್. ಉರಿ ಇಲ್ಲ. ಹಿಂದಕ್ಕೆ ಮಡ್ಸಕ್ ಆಗ್ತಾ ಇಲ್ಲ ಮೇಡಮ್. ಸ್ಟಿಫ್ ಆಮೇಲೆ ಇದೆಯಾ? ಇನ್ನೊಂದಂದ್ರೆ ಸ್ಟಿಫ್ ನನಗೆ ಇದೆಯಾ? ಲಿಪೋಮ ಆಗಿದೆ. ಹ್ಞೂ ಮೇಡಮ್, ನೋಡಿ ಇದೇ ತರಾನೇ ಇರುತ್ತೆ. ನಂಬರ್ 1 ಪರ್ಪಲ್ ಕಲರ್ ಬರೀರಿ ಇಲ್ಲಿ. ಓಕೆ ಮೇಡಮ್. ನಂಬರ್ 1 ಪರ್ಪಲ್ ಹಾಕಿದಾಗ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಕಾಶ ತತ್ವ ರೇಸ್ ಆಗುತ್ತೆ. ಓಕೆ ಮೇಡಮ್, ನಂಬರ್ 1 ಇಷ್ಟು ಪರ್ಪಲ್. ಮಾಡಿ ಸರ್. ಮತ್ತೆ ಇಲ್ಲಿ ನನ್ಗೆ ರೈಟ್ ಸೈಡ್ ಹ್ಮ್ ಇಲ್ಲಿ ಇದಿದೆ ಮೇಡಮ್, ಲಿಪೋಮಾ. ಲಿಪೋಮಾ. ಓಕೆ, ಲಿಪೋಮಾ ಸುತ್ತ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ. ಡಾರ್ಕ್ ಬ್ಲೂ ಹಾಕ್ತಾ ಇದ್ದೀನಿ, ಹ್ಮ್ ಕಡಿಮೆ ಆಗಿಲ್ಲ. ಹಾಕ್ತಾ ಇದ್ದೀನಿ ಡಾರ್ಕ್ ಬ್ಲೂ. ಓಕೆ, 2 ದಿನ ಡಾರ್ಕ್ ಕಡಿಮೆ ಬ್ಲೂ, ಆಗಿಲ್ಲ. 2 ದಿನ ಸ್ಕೈ ಬ್ಲೂ, 2 ದಿನ ಆರೆಂಜ್, ಈ ರೀತಿ ಕಲರ್ ಚೇಂಜ್ ಮಾಡ್ತಾ ಹೋಗಿ. ಓಕೆ ಓಕೆ ಮೇಡಮ್. ಸರಿನಾ? ಬಟ್ ಇಲ್ಲಿ ನೀವು ಆರೆಂಜ್ ನಂಬರ್ 1 ಅಲ್ವಾ? ಪರ್ಪಲ್ ಹಾಕಿದಾಗ ಲಿಪೋಮಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಂಬರ್ 1 ಪರ್ಪಲ್ ತುಂಬಾ ದಿನ ಹಾಕ್ಬೇಡಿ, ಜಸ್ಟ್ 1 ವೀಕ್ ಹಾಕ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ಬೇಕು. ಓಕೆ ಮೇಡಮ್. ಓಕೆ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ಮನ್ನ ಭೇಟಿ ಆಗ್ಬೇಕಂದ್ರೆ ಹಾ, ನಾ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೀನಿ. ಹೇಗೆ? ನೆಕ್ಸ್ಟ್ ವೀಕ್ ಹಿಂಗ್ ಸಿಗ್ತೀನಿ, ನಾನು ಕ್ಲಿನಿಕ್ ಬರ್ತೀನಿ ನೆಕ್ಸ್ಟ್ ವೀಕ್. ಹಾ. ನಾನು ಯಾವಾಗ ಬರ್ತೀನಿ ಹಾ, ಅಂತ ಡೇಟ್ ಹಾ. ಅನೌನ್ಸ್ ಮಾಡ್ತೀನಿ. ಹ್ಞೂ ಮೇಡಮ್, ಮಾಡಿ. ನಾನು ಓಕೆ, ಬರ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಸುಷ್ಮಾ ಮೇಡಮ್ ಅನ್ಮ್ಯೂಟ್ ಮಾಡಿ. ಸುಷ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಆಯ್ತು, ಕೇಳ್ದೆ ನಾನು. ಆಯ್ತಾ? ಓಕೆ, ನಿಮ್ದು ಹ್ಯಾಂಡ್ ರೇಸ್ ಇತ್ತು. ಸರಿ, ಓಕೆ. ಓಕೆ ಓಕೆ ಓಕೆ. ಚಂದ್ರ ಮೇಡಮ್ ಅನ್ಮ್ಯೂಟ್ ಮಾಡಿ. ಹಲೋ, ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ ಮೇಡಮ್? ಹಾ ಮೇಡಮ್, ಕೇಳಿಸ್ತಿದೆ, ಹೇಳಿ. ನಮಸ್ತೆ. ನನಗೆ ಇವಾಗ ಐ ಪ್ರಾಬ್ಲಮ್ ಇದೆ. ಅಂದ್ರೆ ಈಗ ಸ್ಟಾರ್ಟಿಂಗ್ ಪೊರೆ ಬರ್ತಾ ಇದೆ ಅಂತ ಹೇಳಿದ್ರು. ಓಕೆ. ತೋರ್ಸಿದ್ವಿ, ಅವ್ರು ಈಗ ಸದ್ಯಕ್ಕೆ ಬೇಡ ಆಪರೇಷನ್, ಸ್ವಲ್ಪ ದಿನ ಆಗ್ಲಿ ಅಂತ ಹೇಳಿದ್ರು. ಅದಕ್ಕೆ ಹಾ. ನಾನು ಇಲ್ಲಿ ಕೈಗೆ ಪಿತ್ತ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಹಾಕೋತಾ ಇದ್ದೀನಿ. ಹಾ ಬಟ್ ಇನ್ನೇನ್ ಮಾಡ್ಬೋದು? ನನಗೇನಂದ್ರೆ ಲಾಂಗ್ ಡಿಸ್ಟೆನ್ಸ್ ಪ್ರಾಬ್ಲಮ್, ಶಾರ್ಟ್ ಡಿಸ್ಟೆನ್ಸ್ ಏನು ಅನ್ಸಲ್ಲ. ಲಾಂಗ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಇದೆ. ಅದಕ್ಕೆ ಏನ್ ಮಾಡ್ಬೋದು ಮೇಡಮ್, ಇಲ್ಲಿ ಕಣ್ಣಿಗೆ ಇಲ್ಲೆಲ್ಲ ಮಸಾಜ್ ಕೊಡಿ. ಹೀಗೆ ಕಣ್ಣಿಗೆ? ಇಲ್ಲೆಲ್ಲ ಮಸಾಜ್ ಕೊಡಿ. ಯಾಕಂದ್ರೆ ಪೊರೆ ಬರ್ತದೆ ಅಂದ್ರೆ ಅಲ್ಲಿ ಕವರ್ ಆಗ್ತಾ ಇದೆ, ಅಂದ್ರೆ ಆಕಾಶ ತತ್ವ ಇದು ಕವರ್ ಆಗ್ತಾ ಇದೆ, ಆಕಾಶ ತತ್ವ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಈ ರೀತಿ ಹಿಂಗ್ ಮಾಡ್ಬೇಕು, ಪ್ರೆಸ್ ಕೊಡ್ಬೇಕು ಹೀಗೆ. ಅದು ಕಣ್ಣಿಗೆಲ್ಲ ಮಾಡ್ತಾ ಇದ್ದೀನಿ. ಪ್ರೆಸ್ ಕೊಡಿ ಹಿಂಗೆ. ಇಲ್ಲೆಲ್ಲ ಪಾಯಿಂಟ್ಸ್ ಗಳಿರುತ್ತೆ, ಇಲ್ಲಿ ಇಲ್ಲಿ ಎಂಡಿಗೆ ಇಲ್ಲೆಲ್ಲ ಪ್ರೆಸ್ ಕೊಡ್ಬೇಕು. ಆಮೇಲೆ ಇಲ್ಲಿ 2 ತೋರು ಬೆರಳು ಸೆಕೆಂಡ್ ಜಾಯಿಂಟ್ ಗೆ ಆರೆಂಜ್ ಕಲರ್ ಹಾಕಿ. ಆರೆಂಜ್? ನಾನು ಸ್ಕೈ ಬ್ಲೂ ಹಾಕ್ತಾ ಇದ್ದೆ. 2 ದಿನ ಸ್ಕೈ ಬ್ಲೂ, 2 ದಿನ ಆರೆಂಜ್ ಈ ರೀತಿ ಚೇಂಜ್ ಮಾಡಿ. 2 ದಿನ ಸ್ಕೈ ಬ್ಲೂ, 2 ದಿನ ಆರೆಂಜ್. ಮತ್ತೆ ನೈಟ್ ಮಲ್ಕೊಳ್ಳುವಾಗ ಮೆಂತೆ ಕಾಳು ಪಟ್ಟಿ ಅಂಟಿಸಿ ರೌಂಡ್ಗೆ. ರೌಂಡ್ ಫುಲ್ ಮೆಂತೆ ಕಾಳು ಅಂಟಿಸ್ಬಿಡೋದಾ? ಮೆಂತೆ ಕಾಳು ಒಂದ್ ಟೇಪಲ್ ಫುಲ್ ಮೆಂತೆ ಲೈನ್ ಜೋಡಿಸ್ಕೋಬೇಕು. ಈ ರೀತಿ ರೌಂಡ್ ಆಗಿ ಅಂಟಿಸ್ಬೇಕು. 2 ಕೈಗೂ ಅಂಟಿಸ್ಕೋಬೇಕು? 2 ಕೈಗೂ ಅಂಟಿಸಿ. ಸರಿನಾ? ಇಷ್ಟ ಮಾಡಿ. ಆಮೇಲೆ ಇದು ತ್ರಾಟಕ ಎಕ್ಸರ್ಸೈಸ್ ಬರುತ್ತೆ ನಿಮ್ಗೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಒಂದು ಕ್ಯಾಂಡಲ್ ಹಚ್ಕೊಂಡ್ಬಿಟ್ಟು ತ್ರಾಟಕ ಎಕ್ಸರ್ಸೈಸ್ ಮಾಡೋದು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗುತ್ತೆ ನಿಮ್ಗೆ. ಅದು ಗೊತ್ತಿಲ್ಲ, ನೋಡ್ತೀನಿ. ಅದನ್ನ ತ್ರಾಟಕ ದಿನಾ ಮಾಡ್ತಾ ಬನ್ನಿ, ಸರಿ ಹೋಗುತ್ತೆ. ಅದೇ ನಾನು ಇವಾಗ ಇಲ್ಲಿ ಇದೊಂದು ಪ್ರೆಸ್ ಮಾಡ್ತೀನಿ, ಆಮೇಲೆ ಈ ಸ್ಟಮಕ್ದು, ಆಮೇಲೆ ಇಲ್ಲಿ ಇದು ಸ್ಪ್ಲೀನು, ಮತ್ತೆ ಇಲ್ಲಿ ಗಾಲ್ ಬ್ಲಾಡರ್, ಇದಿಷ್ಟುನು ಪ್ರೆಸ್ ಮಾಡ್ತೀನಿ. ಆಮೇಲೆ ಫುಲ್ಲು ಇದನ್ ಮಾಡ್ತೀನಿ. ಕೈಗೆ ಬರೀ ಬ್ಲೂ ಹಾಕೋತಾ ಇದ್ದೆ ಆರೆಂಜ್ ಹಾಕಿ. ಇಷ್ಟ ದಿನ.
ಆರೆಂಜು ಹಾಕೊಳ್ಳೋದು. ಮತ್ತೆ ಮೆಂತೆ ಪಟ್ಟೆ ಅಂಟಿಸ್ಬೇಕು. ಅದು ಎಷ್ಟು ದಿನ ಅಂಟಿಸ್ಬೇಕು? 1 ಮಂತ್ ಅದು ಹಾಕ್ಬೇಕು. ಆಕ್ಚುಲಿ ನಮ್ಗೆ ಲಾಂಗ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಇರೋದು. ಮತ್ತೆ ಇನ್ನೊಂದೇನಂದ್ರೆ ಜಾಸ್ತಿ ಗ್ಲೇರ್ ಲೈಟ್ ಹೊಡೆದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಲೈಟ್ ಟೆಸ್ಟಿಂಗ್ ಹೋದಾಗ್ಲೂ ಅಷ್ಟೇ ಲೈಟ್ ಅಬ್ಸರ್ವೇಶನ್ ಕಮ್ಮಿ ಆಗಿದೆ ಅದ್ರದ್ದು ಅಂತ ಹೇಳಿದ್ರು. ಅದಕ್ಕೆ ಏನಾರು ಮಾಡ್ಬೋದಾ? ಇದ್ರಲ್ಲೇ ಸರಿ ಹೋಗುತ್ತೆ. ಇದು ಐ ರಿಫ್ಲೆಕ್ಸ್ ಇದು, ಅದಕ್ಕೋಸ್ಕರ ಹೇಳಿದೆ ಸ್ಟ್ರೆಂಥನ್ ಹಾಕೇನೆ ನಿಮ್ಗೆ ಮೆಂತೆ ಪಟ್ಟಿ ಹಾಕಿ ಅಂದೆ. ಸರಿ ಹೋಗುತ್ತೆ. ಮತ್ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ 20 ಸರಿ. ಇದು ರಾತ್ರಿ ಲಿವರ್ ಹೊತ್ತು ರಿಫ್ಲೆಕ್ಸ್ ಮಾಡಬಾರ್ದಲ್ಲ? ನೈಟ್ ಮಾಡಬಾರ್ದು, ಬೆಳಿಗ್ಗೆ. ಬೆಳಗ್ಗೆ ಹೊತ್ತು ಮಾಡ್ಬೇಕು. ಅದು ಲಿವರ್ ರಿಫ್ಲೆಕ್ಸ್ 20 ಟೈಮ್ಸ್ ಪ್ರೆಸ್ ಮಾಡೋದು. ಅದು ಮಾಡಿ ಆಲ್ಟರ್ನೇಟಿವ್ ಡೇಸ್ ಡೈಲಿ ಮಾಡ್ಲಾ? ಏನ್ ಮೇಡಮ್? ಆಲ್ಟರ್ನೇಟಿವ್ ಡೇಸ್ ಮಾಡ್ಲಾ ಡೈಲಿ ಮಾಡ್ಲಾ? ಇದನ್ನ ಡೈಲಿ ಮಾಡ್ಬೋದು. ಡೈಲಿ ಮಾಡ್ಬೋದಾ? ರಿಫ್ಲೆಕ್ಸ್ ನ ಡೈಲಿ ಮಾಡ್ಬೋದು. ಅಕ್ಯುಪ್ರೆಷರ್ ಪಾಯಿಂಟ್ಸ್ ಗಳು ಮಾತ್ರ ವಾರದಲ್ಲಿ 2 ದಿನ ಮಾಡ್ಬೇಕು. ಸರಿ ಸರಿ, ಥ್ಯಾಂಕ್ ಯು ಮೇಡಮ್. ಆಮೇಲೆ ಲಾಸ್ಟ್ ವೀಕ್ ನಿಮ್ ಹತ್ರ ಕೇಳ್ತಾ ಇದ್ದೆ, ಅಷ್ಟು ಕಟ್ ಆಗೋಯ್ತು. ಅದೇ ಹೇಳಿದ್ನಲ್ಲ, ಒಂದು ಹುಡುಗಿ ಬ್ಲೀಡಿಂಗ್ ಇದು ಕೇಳ್ತಾ ಇದ್ದೆ, ಕಟ್ ಆಗೋಯ್ತು. ಅದಕ್ಕೆ ಏನಿತ್ತು? ನನಗೇನು ಉತ್ತರ ಸಿಗ್ಲಿಲ್ಲ. ಅದೇ ಹೆವಿ ಬ್ಲೀಡಿಂಗ್ ಆಗ್ತಿತ್ತು, 3 months ಇಂದ ಬ್ಲೀಡಿಂಗ್ ಆಗ್ತಿದೆ, ಸ್ಟಾಪ್ ಆಗಿಲ್ಲ ಅಂತ ಕೇಳ್ತಾ ಇದ್ದೆ. ಅಷ್ಟೊತ್ತಿಗೆ ನಿಮ್ದು ಇದು ಝೂಮ್ ಟೈಮ್ ಆಗೋಯ್ತು. ನೆಕ್ಸ್ಟ್ ಓಕೆ, ಏನು ಸಿಗ್ಲಿಲ್ಲ. ಪರ್ಸನಲ್ ಆಗಿ ಥೆರಪಿ ತಗೊಳಕ್ ಹೇಳಿ ಮೇಡಮ್. ಯಾಕಂದ್ರೆ ಅವೆಲ್ಲ ಸೆನ್ಸಿಟಿವ್ ಇರುತ್ತೆ. ತುಂಬಾ ದಿನದಿಂದ ಬ್ಲೀಡಿಂಗ್ ಆಗ್ತಿದೆ ಅಂದ್ರಲ್ಲಿ ಯಾವ ಆರ್ಗನ್ ಇಂಬ್ಯಾಲೆನ್ಸ್ ಆಗಿದೆ ಏನು ಅಂತ ನೋಡ್ಬೇಕು. ನೋಡ್ಬಿಟ್ಟು ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಸಿಂಗಲ್ ಪಾಯಿಂಟ್ಸ್ ಕೊಡ್ತೀನಿ, ಕ್ಯೂರ್ ಆಗುತ್ತೆ. ಸರಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಇವತ್ತಿಗೆ ಇಲ್ಲಿ ಕ್ಲಾಸಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 11:30 ಮತ್ತೆ ಕ್ಲಾಸ್ ತಗೊಳ್ತೀನಿ. ಜಾಯ್ನ್ ಆಗಿ. ಸರಿನಾ? ಸರಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಸರಿ